80% ಜನಕ್ಕೆ ಈ ಉಪ್ಪಿಟ್ಟು ಮತ್ತು ಅವಲಕ್ಕಿ ಅಂದರೆ ಇಷ್ಟನೇ ಆಗಲ್ಲ. ಬಟ್ ಅಮ್ಮಂದ್ರಿಗೆ ಮಾತ್ರ ಇದು ತುಂಬಾ ಫೇವ್ರೆಟ್ ರೆಸಿಪಿ ಆಗಿರುತ್ತೆ. ಯಾಕೆ ಅಂದರೆ ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್. ಒಂದಾನೊಂದು ಕಾಲದಲ್ಲಿ ನಾನು ಕೂಡ ಈ ಅವಲಕ್ಕಿನ ತುಂಬಾ ಹೇಟ್ ಮಾಡ್ತಾ ಇದ್ದೆ. ಬಟ್ ಇವಾಗ ಎಷ್ಟತಿ ತಿಂದರೂ ಬೇಜಾರೇ ಆಗಲ್ಲ. ಹಲೋ, ವೆಲ್ಕಮ್ ಟು ಡೇ 9 ಆಫ್ 1 year ವಿತ್ ಮೀ. ನಾನು ತುಂಬ ಹೇಟ್ ಮಾಡ್ತಾ ಇದ್ದಿದ್ದು ಅವಲಕ್ಕಿ ನನಗೆ ಹೆಂಗೆ ಫೇವ್ರೇಟ್ ಆಯಿತು ಗೊತ್ತಾ? ಆ್ಯಕ್ಚುಲಿ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ನಾನು ತೋರಿಸ್ತಾ ಇರೋ ರೆಸಿಪಿನ ನೀವೇ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮದುವೆ ಆಗಿದ್ದು ಹೊಸದ್ರಲ್ಲಿ ಆ್ಯಕ್ಚುಲಿ ನಾನು ತುಂಬ ಬೇಜಾರು ಮಾಡ್ಕೋತಿದ್ದೆ. ಅವಲಕ್ಕಿ ಮಾಡೋದು ಎಷ್ಟು ಈಸಿ, ಬಟ್ ನನಗೆ ಅದು ಇಷ್ಟನೇ ಇಲ್ವಲ್ಲ ಅಂತ. ಬಟ್ ಇವಾಗ ಆ ಯೋಚನೆ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಇವಾಗ ನನಗೆ ಹೆಲ್ದಿ, ಟೇಸ್ಟಿ ಆ್ಯಂಡ್ ಈಸಿ ಟು ಪ್ರಿಪೇರ್ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಗೊತ್ತಾಗಿದೆ. ಆ್ಯಕ್ಚುಲಿ ಈ ರೆಸಿಪಿ ಉಪ್ಪಿಟ್ಟು ಮಾಡೋಕ್ಕಿಂತನೂ ತುಂಬಾ ಈಸಿ ಗೊತ್ತಾ? ತರಕಾರಿಗಳನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ದೆ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋದ್ರಿಂದ ಇಟ್ ಕನ್ಸ್ಯೂಮ್ಸ್ ವೆರಿ ಲೆಸ್ ಟೈಮ್. ವಿತಿನ್ 20 ಮಿನಿಟ್ಸ್ ಆರಾಮಾಗಿ ಈ ರೆಸಿಪಿನ ಮಾಡ್ಬೋದು. ಕ್ಯಾಪ್ಷನಲ್ಲಿ ರೆಸಿಪಿ ನೋಡಿಕೊಂಡು ಟ್ರೈ ಮಾಡಿ. ನಾಳೆ ಸಿಗ್ತೀನಿ. ಬಾಯ್.